राम नाम भजले राम नाम सुखधाम भजले। ನಮಸ್ಕಾರ ಕನ್ನಡಿಗರೇ, ನಿಮಗೆ ಗೊತ್ತಾ ನಾವು ಇವತ್ತು ಎಲ್ಲಿದ್ದೀವಿ ಅಂತ? ನಾವಿದ್ದೀವಿ ಮುರುಡೇಶ್ವರ. ಅಷ್ಟಕ್ಕೂ ಈ ಮುರುಡೇಶ್ವರ ದೇವಸ್ಥಾನಕ್ಕೆ ಯಾಕೆ ಬರಬೇಕು, ಏನಿದೆ ಇಲ್ಲಿ ಅಂಥದ್ದೇನಿದೆ, ಯಾಕೆ ಇಲ್ಲಿಗೆ ಬರಬೇಕು ಅನ್ನೋದಕ್ಕೆ ನಿಮಗೆ ಒಳಗಡೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀವಿ. ಬನ್ನಿ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈಸ್. ಅದೇನೋ ಒಂಥರ ವೈಭವ ಗೈಸ್. ಈ ದಕ್ಷಿಣ ಕನ್ನಡ ಸೈಡಲ್ಲಿ ಈ ದೇವಸ್ಥಾನಗಳು ಬರೋಕ್ಕೆ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಒಂಥರ ಫೀಲ್ ಕೊಡುತ್ತೆ ದೇವಸ್ಥಾನಗಳು ಬಂದರೆ. ಒಬ್ಬ ನೋಡ್ರಿ ಎಷ್ಟು ಜನ ಆಗಲೇ ದರ್ಶನ ಮಾಡ್ಕೊಂಡು ಹೋಗ್ತಾವ್ರೆ. ಇವಾಗ ನಾವು ಹೋಗೋಣ, ಫಸ್ಟ್ ದರ್ಶನ ಮಾಡ್ಬಿಡ್ತೀವಿ. ನೋಡ್ರಿ, ದೇವಸ್ಥಾನ ಒಳಗೆ ಹೋಗೋರ್ಗಿನ್ನ ಈ ಮ್ಯಾಲ್ಗೆ ಹೋಗಿ ಆ ಸೀನ್ರಿ ನೋಡೋಕೆ ಕಾಯೋರೇ ಜಾಸ್ತಿ ಜನ. ಆಮೇಲೆ ಯಾರೋ ಇಬ್ರು ಫಾರಿನರ್ಸು ಈ ದೇವಸ್ಥಾನ ಮ್ಯಾಲ್ಗೆ ಹತ್ಬಿಟ್ಟಿದ್ರಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಎಲ್ಲ ಆಗಿತ್ತು ಗೈಸ್. ಹಂಗೆಲ್ಲ ಪರ್ಮಿಷನ್ ಇಲ್ದಂಗೆ ಹತ್ತಂಗಿರ್ಲಿಲ್ಲ, ಹತ್ಬಿಟ್ಟಿದ್ರು. ಗೊತ್ತಿಲ್ಲಪ್ಪ ಗೈಸ್. ನೋಡ್ರಿ, ದೇವ್ರ ದರ್ಶನಕ್ಕೆ ಹೋಯ್ದೆ. ವೆಂಕಟೇಶ್ ಹೆಂಗಿದೆ? ಫಸ್ಟ್ ಸಲ ಇವನು ಬಂದಿರೋದು ಮುರುಡೇಶ್ವರಿಗೆ. ನಾನು ಫಸ್ಟ್ನೇ ಸತಿ ಅಪ್ಪ ಬರ್ತಾ ಇರೋದು. ಸುತ್ತಮುತ್ತೆಲ್ಲ ಓಡಾಡಿದ್ದೀನಿ, ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಗೈಸ್ ಏನೋ ಒಂಥರ ವೈಬ್ ಐತೆ. ದೇವ್ರ ದರ್ಶನ ಮಾಡೋಣ ಬರ್ರಿ. ಬ್ಯಾಗ್ ತಗೊಳಂಗಿಲ್ಲ ಅಷ್ಟೇ, ಫೋಟೋ ವಿಡಿಯೋ ಮಾಡ್ಬೋದೇನೋ ಗೊತ್ತಿಲ್ಲ. ಗೈಸ್ ಇವಾಗ ಈ ದ್ವಾರದಿಂದ ದರ್ಶನ ಮಾಡ್ದೋ, ಸಕ್ಕದಾಗೈತು ದರ್ಶನ. ಇಲ್ಲಿ ನೋಡೋದು ಗಣಪತಿ ದೇವಸ್ಥಾನ. ದರ್ಶನ ಅಂತೂ ಸೂಪರ್ ಆಗೈತೆ ಗೈಸ್. ನೀವು ನಾರ್ಮಲ್ ಆಗಿ ಸೋಮವಾರದಿಂದ ಈ ಬುಧವಾರ, ಗುರುವಾರ, ಶುಕ್ರವಾರದವರೆಗೂ ರಶ್ ಇರಲ್ಲ. ಅದಾದಮೇಲೆ ವೀಕೆಂಡ್ಸಲ್ಲಿ 2 ದಿನ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೋಡ್ರಿ ನಮ್ಮ ಗಣಪತಿ ಬಪ್ಪ ಹೆಂಗೆ ಕಾಣಿಸ್ತಾ ಇದ್ದಾರೆ. ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ ಸುಖಧಾಮ. ವೆಂಕಟೇಶನ್ ದೇವ್ರ ಭಕ್ತಿ ನೋಡಿ ಗೈಸ್. ತಂದೆ ನಮ್ಮಪ್ಪ ಕಾಪಾಡಪ್ಪ. ಒಳಗಡೆ ಸಿಕ್ಕಾಪಟ್ಟೆ ದೇವಸ್ಥಾನ ಐತೆ. ಈ ಆಂಗಲಲ್ಲಿ ನೋಡೋಕ್ಕೆ ಖುಷಿ ಆಗುತ್ತೆ ನಮಗಂತೂ. ಒಂದು ದೇವ್ರಿದೆ, ಮೂಲ ದೇವರು. ನೋಡ್ಕೊಳ್ಳಿ, ಬಂದಾಗೆಲ್ಲ ಕೈ ಮುಟ್ಕೊಳ್ಳಿ. ತಂದೆ ಕಾಪಾಡಪ್ಪ. ಸುಬ್ರಹ್ಮಣ್ಯ ದೇವರನ್ನ ನೀವು ನೋಡ್ತಾ ಇದ್ದೀರಾ. ಸುಬ್ರಹ್ಮಣ್ಯ ಸ್ವಾಮಿ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ಇಲ್ಲೇ ನೋಡ್ಬೋದು ನೀವು. ತಂದೆ ಕಾಪಾಡಪ್ಪ. ಗೈಸ್ ಇವಾಗ ನಿಮಗೆ ಚಿನ್ನದ ರಥ ತೋರಿಸ್ತೀನಿ ನೋಡ್ರಿ. ದೇವ್ರದ್ದು ಚಿನ್ನದ ರಥ. ಇವಾಗ ಮಹಾಶಿವರಾತ್ರಿ ಐತಲ್ಲ, ಮಹಾಶಿವರಾತ್ರಿ ದಿನ ಆಚೆ ತೆಗೆದಿದ್ರು, ಇವಾಗ ಒಳಗಡೆ ಹಾಕಿದ್ದಾರೆ ತಿರ್ಗಾ ಪೂಜೆ ಮಾಡಿ. ಗೈಸ್ ಈ ದೇವ್ರ ದರ್ಶನ ಅಂತ ಸೂಪರ್ ಆಗೈತೆ ಗೈಸ್, ಚೆನ್ನಾಗಾಯಿತು. ಅಷ್ಟೊಂದು ಜನ ಏನಿಲ್ಲ, ಆದರೆ ಲಿಫ್ಟ್ಗೆ ಜನ ಜಾಸ್ತಿ ಸಿಕ್ಕಾಪಟ್ಟೆ. ಇವಾಗ ಇಲ್ಲಿಂದ ಆ ಮೇಲ್ಗಡೆ ಹೋಗೋಣ, ಆ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಗೈಸ್ ನೋಡಿ, ಆ ಸೈಡಿಂದ ಬರೋಕ್ಕಾಗಲ್ಲ, ಇವಾಗೆಲ್ಲ ಇದೇ ಸೈಡಿಂದನೇ ಬರಬೇಕು. ದೇವಸ್ಥಾನದ ಆಚೆಯಿಂದ ಬಂದರೆ ಈ ಮೇಲ್ಗಡೆಗೆ ಹೋಗ್ಬೋದು. ಮೊದಲು ಹಂಗೆ ಒಳಗಡೆಯಿಂದನೇ ಬಿಡೋರು, ಇವಾಗ ಆಚೆಯಿಂದ ಬರ್ಬೇಕು ಗೈಸ್ ಬಳಸ್ಕೊಂಡು. ಅದೊಂದು ಸುಸ್ತಾಯ್ತದೆ ಹತ್ತಕ್ಕೆ ಗೈಸ್. ಈ ಮೆಟ್ಲು ಹತ್ತಕ್ಕಂದ್ರೆ ಸ್ವಲ್ಪ ಕಷ್ಟ ನಮಗೆ. ನೋಡಿ ಫಾರಿನರ್ಸ್ ಫೋಟೋ ಬೇರೆ ತೆಗಿತವ್ರೆ. ನಮ್ಮ ವೆಂಕಟೇಶ ನೋಡ್ರಿ ಡಗ ಅಂತ ಹತ್ಕೊಂಡು ಹೋಗ್ಬಿಡ್ತಾವನೆ. ಓಹ್ ಗೈಸ್, ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಈ ರಾವಣ ಶಿವನಿಗೆ ಧ್ಯಾನ ಮಾಡಿ ತದನಂತರ ಅವನ ಆತ್ಮಲಿಂಗನ ಪಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಸಂಧ್ಯಾ ವಂದನೆ ಟೈಮ್ ಆಗಿರುತ್ತೆ. ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಅವನು ಗಣೇಶ ರೂಪದಲ್ಲಿ ಬಂದಂಥ ಬಾಲಕಂಗೆ ಶಿವಲಿಂಗನ ಕೊಟ್ಟು ಅವನು 1, 2, 3 ಅಂದಾಗ ನೆಲಕ್ಕಿಟ್ಟಂಥ ಜಾಗನೇ ಈ ಮುರುಡೇಶ್ವರ. ಈ ಮುರುಡೇಶ್ವರದಲ್ಲಿ ಬಂದರೆ ಶಿವನ ಆತ್ಮಲಿಂಗನೇ ನೋಡ್ಬೋದು. ಅದಕ್ಕೆ ಈ ದೇವಸ್ಥಾನ ಇಷ್ಟೊಂದು ಫೇಮಸ್ಸು. ಈ ವಿಡಿಯೋ ಕಂಪ್ಲೀಟಾಗಿ ನೋಡಬೇಕು ಅಂದರೆ ನಂದು ಹಳೆ ವಿಡಿಯೋ ಮಾಡಿದ್ದೀನಿ, ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಆ ವಿಡಿಯೋನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಹಾಗೆ ಬನ್ನಿ, ಇವಾಗ ಮೇಲ್ಗಡೆ ಹತ್ತುತ್ತಾ ಇದ್ದೀವಿ ಗೈಸ್. ಗೈಸ್ ನಮ್ಮ ವೆಂಕಟೇಶ ಏನೋ ದಗ ಅಂತ ಈಸಿಗೆ ಹತ್ಕೊಂಡು ಹೋಗ್ಬಿಟ್ಟ. ಅದಕ್ಕೆ ಸಣ್ಣ ಆಗೋನು ಮೊದಲು. ಯಪ್ಪ ಗೈಸ್, ನೆಕ್ಸ್ಟ್ ಟ್ರಿಪ್ ಹೋಗೋಷ್ಟೊಳು ಸಣ್ಣ ಆಗಿದ್ದೀನಿ ಗೈಸ್. ಅಯ್ಯೋ ಫುಲ್ ಸುಸ್ತಾಯ್ತೈತೆ. ಭಜಲೆ
राम नाम सुखधाम भजले राम नाम सुखधाम भजले राम नाम सुखधाम. ನೋಡ್ರಿ ಇದ್ರೊಳಗಡೆ ಹೆಂಗೈತೆ ಅಂದರೆ ಕತೆ ಸೃಷ್ಟಿ ಮಾಡಿರೋದು ಇದ್ರೊಳಗಡೆ ನೋಡ್ಬೋದು. ಅಂದರೆ ನೀವು ಆವಾಗಲೇ ಈ ಶಿವಂದು ಮೂರ್ತಿ ಈ ಥರ ದೊಡ್ಡದು ಅದ್ರ ಒಳಗಡೆ ಮಾಡಿರೋವಂಥದ್ದು ಇದು ಈ ಥರ ಕಾಣುತ್ತೆ. ಅಂದರೆ ಆ ಕತೆ ನಾನು ನಿಮ್ಗೆ ಹೇಳಿದ್ನಲ್ಲ, ಯಾವ ರೀತಿ ಧ್ಯಾನ ಮಾಡಿದ್ರು ಮತ್ತು ದೇವ್ರು ಯಾವ ರೀತಿ ಅವ್ರಿಗೆ ಪ್ರತ್ಯಕ್ಷ ಆದರು, ಇದು ಯಾವ ರೀತಿ ಚರ್ಚೆ ಮಾಡಿದ್ರು. ಇಲ್ಲಿ ನೋಡ್ಬೋದು ರಾವಣ ಕೈಲಾಸ ಪರ್ವತನ ಎತ್ತಕ್ಕೆ ಹೋಗ್ತಾ ಇದ್ದಿದ್ದು ಅದೆಲ್ಲ ಐತೆ ನೋಡಿ ಗೈಸ್. ಅದನ್ನ ಇದು ನಾವು ಕಥೆಯಲ್ಲಿ ಹೇಳೋದನ್ನ ಇದನ್ನ ರಿಯಾಲಿಟಿಯಾಗಿ ತೋರಿಸಿರೋದು. ಇದು ಅದು ಹಾಡು ಬರುತ್ತಲ್ಲ, ತದನಂತರ ಶಿವ ಒಂದು ಹೆಬ್ಬೆಟ್ಟಲ್ಲಿ ಭೂಮಿ ಒಳಗೆ ರಾವಣನ ತುಳಿತಾನಲ್ಲ, ಜಟಾಯ ವೀಲ ವಜ್ಜಲಂ ಅಂತ, ಆ ಸೀನ್ ಅದು ನೋಡ್ರಿ, ಪ್ರತ್ಯಕ್ಷ ಆಗಿದೆ ರಾವಣಂಗೆ ಆ ಸೀನ್ ಇದು. ಓಹೋ, ಒಳಗಡೆ ಇದ್ರೊಳಗೆ ಬೇಜಾನ ಐತಪ್ಪು. समागम संत समागम करे निरंतर संत समागम करे निरंतर जग से हो उपरात जग से हो उपरात ब्रह्मानंद परम पद पावे ब्रह्मानंद ब्रह्मानंद परम पद पावे. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ದರ್ಶನದ್ದು. ವೆಂಕಟೇಶ್ ಹೆಂಗಿತ್ತು ದೇವಸ್ಥಾನ ಎಕ್ಸ್ಪೀರಿಯನ್ಸ್? ಚೆನ್ನಾಗೈತಿ. ಧರ್ಮಸ್ಥಳ ತರ ಆ ತರ ಆ ಕಡೆ ಸೈಡ್ ಇರೋ ತರ ದೇವಸ್ಥಾನ ತರ ಡ್ರೆಸ್ ಕೋಡ್ ಮಾಡ್ಬೇಕು ಇಲ್ಲಿ. ಅದೊಂದು ಫಾಲೋ ಮಾಡಬೇಕು ಸ್ಟ್ರಿಕ್ಟಾಗಿ. ದೇವಸ್ಥಾನದಲ್ಲಿ ಭಕ್ತಿ ಉಳಿಬೇಕು ಅಂದರೆ ಆ ಸಂಸ್ಕೃತಿ ಉಳಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ನೀವೇನಾದರೂ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ನಾನು ಹಳೆ ವಿಡಿಯೋ ಇದೆ, ಅದರಲ್ಲಿ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.